ಎಸ್ಟರ್ಡೇ ಚೆನ್ನಾಗಿರೋಂಥ ನಾಯಿ ಇವತ್ತು ಸಡನ್ ಆಗಿ ಹುಷಾರಿಲ್ದಂಗಾಗಿ ಊಟ ಬಿಟ್ಟು ಜೊತೆಗೆ ವೀಕ್ ತರ ಆಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇದು ಏನಕ್ಕಾಗುತ್ತೆ ಅಂದ್ರೆ ಒಂದು ಸಣ್ಣ ಟಿಕ್ಸ್ ಅಂತ ಹೇಳ್ತೀವಲ್ಲ, ಉಣ್ಣೆ ಅಂತ, ಅದ್ರ ಬೈಟಿಂದ ಕೂಡ ಆಗಿರುತ್ತೆ. ಜೊತೆಗೆ ಇದು ತುಂಬಾನೇ ಡೇಂಜರಸ್ ಅಂತಾನೆ ಹೇಳ್ಬೋದು. ಈಗ ಮೊದಲೇ ಹೇಳ್ತೀನಿ ಡಿಸ್ಕ್ಲೈಮರ್ನ, ಇದನ್ನ ಯಾರು ನೀವು ಯಾವುದೇ ಮಾತು ಕೇಳ್ಕೊಂಡು ಮನೇಲಿ ಟ್ರೀಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಟಿಕ್ ಫೀವರ್ ಅನ್ನೋದು ತುಂಬಾನೇ ಡೇಂಜರು. ಜೊತೆಗೆ ನಾಯಿನ ಅತಿ ಬೇಗದಲ್ಲಿ ಅಂದರೆ ಈ ಪಾರೋ ವೈರಸ್ ಥರ ನೀವು ಬೇಗ ಕಳ್ಕೊಂಡ್ಬಿಡ್ಬೋದು, ಗೊತ್ತೇ ಆಗಲ್ಲ ನಿಮಗೆ ಲೂಸ್ ಮಾಡ್ಕೊಳೋದು ಹೆಂಗೆ ಅಂತ. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಟಿಕ್ಸ್ ಟ್ಯಾಬ್ಲೆಟ್ದು ಅಡ್ವರ್ಸ್ ರಿಯಾಕ್ಷನ್ ಎಷ್ಟಾಗಿದೆ, ಡೆತ್ ಎಷ್ಟಾಗಿದೆ ಅಂತ. ಸೊ ಆ ವಿಡಿಯೋ ಕೂಡ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ, ಯಾಕೆಂದರೆ ಅದರಿಂದನೂ ತುಂಬ ಯೂಸಸ್ ಇದೆ. ಯಾಕೆಂದರೆ 1,000-2,000 ರೂಪಾಯಿ ಟ್ಯಾಬ್ಲೆಟ್ ನಾವು ಹಾಕ್ತಿದ್ದೀವಿ, ಅದ್ರ ರಿಯಾಕ್ಷನ್ ಹೆಂಗೈತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಯಾವ ಟಿಕ್ಸ್ ಬರಲ್ಲ ಅಂತ ಹಾಕ್ತೀರಾ, ಬಟ್ ಏನೇನೆಲ್ಲ ರಿಯಾಕ್ಷನ್ಸ್ ಆಗುತ್ತೆ ಅಂದರೆ ಈ ಸೀನಿಯರ್ ಡಾಗ್ಸಲ್ಲಿ ಆಗಿರ್ಬೋದು, ಲಿವರ್ ಪ್ರಾಬ್ಲಮ್ ಇರೋಂಥ ಡಾಗ್ಸ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರೋಂಥ ಡಾಗ್ಸ್ ಇರ್ಬೋದು, ಈ ಥರ ಪ್ರಾಬ್ಲಮ್ ಇರೋಂಥ ಡಾಗ್ಸ್, ಅದರಲ್ಲೂ ಮೇನ್ ಆಗಿ ಈ ಸೀಸರ್ಸ್ ಅಂತ ನಾವೇನು ಕರಿತೀವಿ, ಟ್ರೆಮರ್ಸ್ ಅಂತ ಏನು ಕರಿತೀವಿ, ಆ ಥರ ಪ್ರಾಬ್ಲಮ್ ಇರೋಂಥ ನಾಯಿಗಳಿಗೆ ತುಂಬಾ ಡೇಂಜರು. ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಸತ್ತೋಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ಟಿಕ್ ಫೀವರ್ ಅಂದರೆ ಏನು, ಅದರ ಸಿಂಪ್ಟಮ್ಸ್ ಏನು, ಅದರ ಕಾಸಸ್ ಏನು, ಪ್ರಿವೆನ್ಷನ್ ಹೆಂಗೆ ಮಾಡಬೇಕು, ಟ್ರೀಟ್ಮೆಂಟ್ ಏನು ಮಾಡಿಸ್ಬೇಕು ಅಂತ ಹೇಳ್ತೀನಿ. ಜೊತೆಗೆ ನನಗೆ ಲಾಸ್ಟ್ 15 ಡೇಸಲ್ಲಿ ನೀವೇ ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ, ಯಲಹಂಕಕ್ಕೆ ಹೋಗಿ ಮತ್ತೆ ತಂದೆ ಅಂತ. ಅದು ಬಿಟ್ಟು ಒಂದು 3-4 ಟಿಕ್ ಫೀವರ್ ಬಗ್ಗೆ ಬಂತು. ಜೊತೆಗೆ ಅದನ್ನು ತುಂಬ ಜನ ಯಾವ್ಯಾವ ಥರನೂ ಟ್ರೀಟ್ಮೆಂಟ್ ಮಾಡಿ ತುಂಬ ಜನ ನಾಯಿನೂ ಕೂಡ ಕಳ್ಕೊಂಡವ್ರೆ. ನೀವು ಆ ಥರ ಆಗಬೇಡಿ, ಮತ್ತು ನಿಮ್ಮ ನಾಯಿನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಯುವ ಫ್ರಮ್ ಯುವ ಪ್ರಪಂಚ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಯಿತು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ನಿಲ್ಲಿಸಿ. ಯಾಕೆ ಅಂತಂದರೆ ಪೆಟ್ ಗ್ರೂಮಿಂಗ್ ಕೋರ್ಸ್ ಕಲಿತಾ ಇದ್ದೀನಿ ಪೆಟ್ ಸೊಸೈಟಿಯಲ್ಲಿ. ಸೊ ಅದು ಕಲಿತಾದ್ಮೇಲೆ ನಿಮಗೆ ಕಂಪ್ಲೀಟ್ಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈಗ ನಮ್ಮ ಮನೇಲಿ ಯಾರ್ಯಾರು ಅವರೇ ಅಂತ ನೀವು ನೋಡೋದಾದರೆ, ಮೊದಲು ನಮ್ಮ ಸಿಂಬಾ ಇವತ್ತು ಹೋಗ್ತಾನೆ ಅವನು ಮೇಯ್ನಾಗಿ. ಜೊತೆಗೆ ಈಗ ತಾನೇ ತೊಳೆದಿರೋದ್ರಿಂದ ಎಲ್ಲರೂ ಒಳಗಡೆ ಎಲ್ಲ ಕಡೆ ಅವರೇ. ಅವ್ನು ನೋಡಿರ್ತೀರ ನೀವು, ಭೀಮಾ ನಮ್ಮ ಹತ್ರ ಟ್ರೈನ್ ಆಗೋದನು. ರಾಕಿ ಹಾಯ್ ನಮ್ಮ ಹಾಯ್. ಅವನು ನಮ್ಮ ಬ್ರೋನಿ ಬಾರಿಲಿ, ಜಂಪ್ ಬ್ರೋನಿ. ಹಾಂ, ಈ ಒಳಗಡೆ ಇರೋಳು ನಮ್ಮ ಸೋನು, ಅವನು ಬಂದು ಅರ್ಜುನ. ಇವರಿಬ್ಬರು ಒಳಗಡೆ ಹಾಕಿದ್ದೀವಿ, ಯಾಕಂದರೆ ಫಂಗಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ. ನೀರು ಜಾಸ್ತಿ ಇದೆ, ಬೇಗ ಆರಲ್ಲ, ಯಾಕಂದರೆ ನಿಮಗೆ ಗೊತ್ತು ಏನೆಲ್ಲ ನಮಗೆ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದೀನಿ. ಪರವಾಗಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೊದಲು ಟಿಕ್ ಫೀವರ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಈಗ ಮೊದಲು ಟಿಕ್ಸ್ ಫೀವರ್ ಅಂದರೆ ಏನು ಅಂತ ನೋಡೋಣ. ಟಿಕ್ಸ್ ಫೀವರ್ ಅಂತಂದರೆ ಹೆಸರಲ್ಲೇ ಇರೋ ಥರ ಟಿಕ್ಸ್ ಬೈಟ್ ಮಾಡಿ ಹೋಗುತ್ತೆ. ಆ ಟಿಕ್ಸ್ ಬೈಟ್ ಮಾಡಿದಾಗ ಸುಮ್ಮನೆ ಹೋಗುತ್ತಾ, ಜೊತೆಗಿರೋ ಪ್ಯಾರಾಸೈಟ್ಸ್ನ, ಬ್ಯಾಕ್ಟೀರಿಯಾಸ್ನ ಎಲ್ಲ ಬಿಟ್ಟೋಗುತ್ತೆ. ಸೊ ಆಗ ಏನಾಗುತ್ತೆ, ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಈ ಸೀರಿಯಸ್ ಬ್ಲಡ್ ಇನ್ಫೆಕ್ಷನ್ ಆಗುತ್ತಲ್ಲ, ಇದೇ ಟಿಕ್ಸ್ ಫೀವರ್ ಅಂತ ಕರಿತೀವಿ. ಈಗ ಮೊದಲು ಟಿಕ್ಸ್ ಫೀವರ್ ಅಂದರೆ ಏನು ಅಂತ ನೋಡೋಣ. ಟಿಕ್ಸ್ ಫೀವರ್ ಅಂದರೆ ಏನು, ಹೆಸರಲ್ಲೇ ಇರೋ ಥರ ಟಿಕ್ಸ್ ಬೈಟ್ ಮಾಡೋಗುತ್ತಲ್ಲ, ಆ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಈ ಪ್ಯಾರಾಸೈಟ್ಸು, ಈ ಬ್ಯಾಕ್ಟೀರಿಯಾಸ್ನ ಎಲ್ಲ ಬಿಟ್ಟೋಗುತ್ತೆ. ಸೊ ಅದೇನಾಗುತ್ತೆ, ಬ್ಲಡ್ಗೆ ಹೋಗುತ್ತೆ. ಆ ಬ್ಲಡ್ಡಲ್ಲಿ ಆಗುವಂಥ ಇನ್ಫೆಕ್ಷನ್ ನಾವು ಟಿಕ್ಸ್ ಫೀವರ್ ಅಂತ ಕರಿತೀವಿ. ಸೊ ನಿಮ್ಗಾಗಲೇ ಅರ್ಥ ಆಗಿರ್ಬೋದು ಟಿಕ್ಸ್ ಫೀವರ್ ಅಂದರೆ ಏನು ಅಂತ. ಜೊತೆಗೆ ಈ ಡಿಸೀಸ್ ಬರೋದ್ರಿಂದ ಬ್ಲಡ್ ಸೆಲ್ಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗುತ್ತೆ. ಸೊ ಅದರಿಂದನೇ ಫೀವರ್ ಆಗಿರ್ಬೋದು, ವೀಕ್ನೆಸ್ ಆಗಿರ್ಬೋದು, ಊಟ ಬಿಡೋದಾಗಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ಮು ಇಲ್ಲಿಂದನೇ ಅರೈಸ್ ಆಗುತ್ತೆ. ಎಲ್ಲಿ ಬರುತ್ತೆ ಈ ಟಿಕ್ಸ್ ಅಂತ ನೀವು ಕೇಳೋದಾದ್ರೆ, ನೀವು ಕರ್ಕೊಂಡು ಹೋಗ್ತಿರಲ್ಲ ಪಾರ್ಕ್ ಇರ್ಬೋದು, ಆಚೆ ಕಾಂಗ್ರೆಸ್ ಗಿಡ ಆ ಥರ ಎಲ್ಲ ಇರ್ತವೆ, ಇಲ್ಲಾಂದರೆ ದನ ಕುರಿಗಳೆಲ್ಲ ಕಟ್ಟಾಕಿರ್ತೀರ, ಅಲ್ಲೇ ನಾಯಿನ ಕಟ್ಟಾಕೋದಿರ್ಬೋದು, ಬೇರೆ ನಾಯಿಗೆ ಹತ್ಕೊಂಡಿರ್ತವೆ ಅಂತ ನಾಯಿನ ನೀವು ಬೋರ್ಡಿಂಗ್ ಮಾಡ್ಕೊಳೋದಾಗಿರಲಿ, ನಿಮ್ಮ ಮನೇಲಿ ಬಿಟ್ಕೊಳೋದಾಗಿರಲಿ ಡೈರೆಕ್ಟು, ಈ ಥರ ಕೂಡ ಆಗ್ಬೋದು. ಜೊತೆಗೆ ನೀವು ಯಾವಾಗ ಏನಂತಂದರೆ ಪ್ರತಿ ಒಂದು ಸತಿನೂ ನೀವು ಚೆಕ್ ಮಾಡಬೇಕಾಗುತ್ತೆ ನಾಯಿನ. ಪ್ರತಿ 15 ದಿನಕ್ಕೊಂದ್ಸತಿ ನೀವು ಯಾವಾಗ ಈಗ ಸ್ನಾನ ಮಾಡ್ತೀರೋ ಆಗೆಲ್ಲ ಚೆಕ್ ಮಾಡಬೇಕು. ಪ್ರತಿಯೊಂದು ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಸ್ನಾನ ಮಾಡಿಸಿ ಟವಲ್ ಹಾಕ್ಬಿಟ್ಟು ಬಿಟ್ಬಿಡ್ತೀರಾ. ಬಟ್ ಆ್ಯಕ್ಚುಲಿ ನೀವು ಡ್ರೈ ಮಾಡಬೇಕಾದ್ರೆ ಈ ಬ್ಲೋಯರ್ ಹಿಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀಟಾಗೆ. ಆಗ ಏನಾಗುತ್ತೆ, ಸಣ್ಣ ಟಿಕ್ಸ್ ಕೂಡ ನೀವು ಸ್ಪಾಟ್ ಮಾಡ್ಬೋದು. ಸೊ ಇದರಿಂದ ನೀವು ಒಂದು ದೊಡ್ಡ ಪ್ರಾಬ್ಲಮ್ ಆಗುವಂಥದ್ದನ್ನ ತಡಿಬೋದು. ಜೊತೆಗೆ ನೀವೇನಾದರೂ ಟ್ಯಾಬ್ಲೆಟ್ ಹಾಕ್ತಾ ಇದ್ರೆ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ. ಅದಕ್ಕೆ ರೀಲ್ನ ನೋಡಿ ಅಂತ ಹೇಳಿದ್ದೀನಿ, ಮೊದಲು ನೋಡ್ಕೊಂಬನ್ನಿ. ಈಗ ಮೇನ್ ಆಗಿ ನಾವು ಸಿಂಪ್ಟಮ್ಸ್ನ ನೋಡೋದಾದ್ರೆ, ಮೊದಲನೇದು ಫೀವರ್, ಹೈ ಫೀವರ್ ಆಗಿಬಿಡುತ್ತೆ, ಕಂಪ್ಲೀಟ್ಲಿ ವೀಕ್ನೆಸ್ ಆಗಿಬಿಡುತ್ತೆ, ಊಟನ ರಿಜೆಕ್ಟ್ ಮಾಡೋ ಥರ ಆಗ್ತಾ ಇರುತ್ತೆ, ಜಾಸ್ತಿ ಅಗ್ರೆಷನ್ ಆಗಿರ್ಬೋದು, ಇಲ್ಲ ಡಿಪ್ರೆಷನ್ ಆಗಿರ್ಬೋದು, ಈ ಥರ ಹೋಗೋಂಥ ಸಾಧ್ಯತೆ ತುಂಬ ಇರುತ್ತೆ. ಮತ್ತು ಹೈನ ನೀವು ನೋಡ್ತಾ ಇದ್ರೆ ನಾರ್ಮಲ್ ನಿಮ್ಮ ನಾಯಿ ಕಣ್ಣು ನಿಮ್ಗೆ ಗೊತ್ತಿರುತ್ತೆ. ಸೊ ಅದು ಕಂಪ್ಲೀಟ್ಲಿ ಡಲ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಈ ಒಳಗಡೆ ಗಮ್ಸ್ ಅಂತ ಏನಂತೀವಿ, ಅದು ಪಿಂಕ್ ಇರಲ್ಲ, ಪೇಲ್ ಕಲರ್ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಕಂಪ್ಲೀಟ್ಲಿ ಈಗ ಮೊನ್ನೆ ಎಲ್ಲ ಓಡಾಡ್ತಿರುತ್ತೆ, ಕಂಪ್ಲೀಟ್ಲಿ ಮಲ್ಕೊಂಡ್ಬಿಡೋದು, ಆಮೇಲೆ ವಾಮಿಟಿಂಗ್ ಮಾಡ್ಕೊಳ್ಳೋದು, ಲೂಸ್ ಮೋಷನ್ ಮಾಡ್ಕೊಳ್ಳೋದು, ಇವೆಲ್ಲ ಬಂದು ಇದ್ರದ್ದು ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಮತ್ತೆ ಕೇಳಿಸ್ಕೊಳ್ಳಿ, ಈ ಸಿಂಪ್ಟಮ್ಸ್ ಅನ್ನೋದು ಏನಾದರೂ ನೀವು ಫಸ್ಟ್ ಗಮನಿಸಿದ್ರೆ, ಇದು ಪಾರೋ ವೈರಸಲ್ಲೂ ಒಂದು ಸ್ವಲ್ಪ ಸೇಮ್ ಬರುತ್ತೆ, ಮತ್ತು ಇದರಲ್ಲೂ ಕೂಡ ಸೇಮ್ ಬರುತ್ತೆ. ಜೊತೆಗೆ ಈ ಲಿಂಪ್ಸ್ ನೋಟ್ಸ್ ಅಂತ ಏನಂತೀವಿ, ಅದು ಕಂಪ್ಲೀಟ್ಲಿ ಸ್ವೋಲನ್ ಆಗ್ತಾ ಇರುತ್ತೆ, ಮತ್ತು ಮೂಗಲ್ಲಿ ಬ್ಲಡ್ ಬರುತ್ತೆ. ಇದೇನಾದರೂ ಬಂದಾಗ ನೀವು ಫಸ್ಟ್ ವೆಟರ್ನರಿನ ಕನ್ಸಲ್ಟ್ ಮಾಡಬೇಕು. ಯಾವುದೇ ಆಗಿರಲಿ, ಲೂಸ್ ಮೋಷನ್ನು ವಾಮಿಟಿಂಗ್ ಅಟ್ಟೇ ಟೈಮ್ ಮಾಡ್ಕೊಂತಂದ್ರೆ ನೀವು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ಸೊ
ಗೊತ್ತಾಯ್ತಲ್ಲ ನಿಮಗೆ. ಇದೆಲ್ಲ ನೀವು ವ್ಯಾಕ್ಸಿನ್ ಹಾಕ್ಸಿದ್ರೆ ಅಂದರೆ ಪ್ರಾಬ್ಲಮ್ ಆಗುತ್ತೆ, ವ್ಯಾಕ್ಸಿನ್ ಹಾಕ್ಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರಾ. ಪ್ರತಿಯೊಂದು ನಾಯಿಗೂ ಕೂಡ ಬಂದೇ ಬರುತ್ತೆ. ಈಗ 4 ವರ್ಷ ಆಗಿತ್ತು ಖುಷಿಗೆ, ನಿಮಗೆ ಗೊತ್ತು ಬಗೀರ ಅಂತ ನಮ್ಮ ಮನೆಗೆ ಬೋರ್ಡಿಂಗ್ ಬಂದಿದ್ದ. ಅವ್ನಿಗೆ ಏನಾಗಿತ್ತು, 4 ವರ್ಷ ಆಗಿತ್ತು ಆಲ್ಮೋಸ್ಟು. ಬಟ್ ಅವ್ನಿಗೆ ವ್ಯಾಕ್ಸಿನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಏನಾಗಿದೆ ಅಂದರೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಯಾವುದೋ ನಾಯಿ ಕೊಟ್ಟಿರೋಂಥ ಇಂಜೆಕ್ಷನ್ನ ತಗೊಂಬಂದು ಇದು ಕೊಟ್ಟಿರೋದ್ರಿಂದ ಇದಕ್ಕೂ ಕೂಡ ಟಿಕ್ ಫೀವರ್ ಅಂತ ಬಂದಿದೆ. ಜೊತೆ ಎಲ್ಲೂ ಹೋಗಲ್ಲ, ಅದು ಮನೆ ಬಿಟ್ಟು ಆಚೆ ಹೋಗಲ್ಲ. ಅಂಥದ್ದು ಕೂಡ ಆ ಥರ ಆಗಿದ್ದೇನೆ. ನೋಡಿಕೊಂಡು ನೀವು ಆಸ್ಪತ್ರೆಗೆ ಹೋದ್ರೂ ಕೂಡ ಸ್ಯಾನಿಟೈಸ್ ಮಾಡೋರಾ ಇಲ್ವಾ ಅಂತ ಕೇಳೋ ಹಕ್ಕು ನಿಮಗಿದೆ. ಜೊತೆಲಿ ಕಾಸನ್ನ ಫ್ರೀಯಾಗಿ ಏನು ಕೊಡಲ್ಲ, ನೀವು ಕಷ್ಟಪಟ್ಟೆ ಕೊಟ್ಟಿರ್ತೀರಾ. ಸೊ ಇಷ್ಟೆಲ್ಲ ಗಮನ ಇಟ್ಕೊಂಡು ಅವ್ರ ಸಿರೆಂಜ್ನ ಯಾವ್ದು ಹಾಕ್ತವ್ರೆ, ಸ್ಯಾನಿಟೈಸ್ ಮಾಡೋರ ಏರಿಯಾ ಪ್ರತಿಯೊಂದು ನೋಡಿಕೊಂಡು ನಿಮ್ಮ ನಾಯಿನ ಕರ್ಕೊಂಡೋಗ್ಬೇಕಾಗುತ್ತೆ. ಕೇಳೋ ಅಂಥ ಹಕ್ಕು ನಿಮಗಿದೆ, ಅದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ. ಇದು ಈ ಟಿಕ್ ಫೀವರ್ ಬಂತು, ನೀವು ನೋಡ್ಕೊಂಡಿಲ್ಲ, ಬಟ್ ಅದು ಡೇಂಜರಸ್ ಆಗುತ್ತಾ ಅಂತ ನೀವು ಕೇಳ್ತಾರೆ. ಹೌದು, ತುಂಬಾ ಡೇಂಜರಸ್ ಆಗುತ್ತೆ. ಯಾವಾಗ ಅಂದರೆ ನೀವೇನಾದರೂ ಆಸ್ಪತ್ರೆಗೆ ಕರ್ಕೊಂಡೋಗಿಲ್ಲ. ಜೊತೆಗೇನಾಗುತ್ತೆ, ಫಸ್ಟು ಪ್ಲೇಟ್ಲೆಟ್ ಕೌಂಟ್ ಅನ್ನೋದು ತುಂಬಾ ರೆಡ್ಯೂಸ್ ಆಗೋಗುತ್ತೆ. ಅದಾದಮೇಲೆ ನಿಮಗೆ ಗೊತ್ತಿರುತ್ತೆ ವೀಕ್ನೆಸ್ ತುಂಬ ಆಗೋಗುತ್ತೆ. ನೀವೇನು ಮಾಡ್ತೀರಾ, ಕರ್ಕೊಂಡೋಗಲ್ಲ. ಮತ್ತು ಕಿಡ್ನಿ ಮತ್ತು ಲಿವರ್ ಅನ್ನೋದು ತುಂಬ ಫಂಕ್ಷನ್ ಮಾಡೋದು ಕಮ್ಮಿಯಾಗಿ ಇಲ್ಲ ಫೇಲ್ಯೂರ್ ಕೂಡ ಆಗ್ಬೋದು, ಇಲ್ಲ ಡೆತ್, ಸಡನ್ನಾಗಿ ಡೆತ್ ಕೂಡ ಆಗ್ಬೋದು. ಮತ್ತು ಇಂಟರ್ನಲ್ ಬ್ಲೀಡಿಂಗ್ ಅಂತ ನಾವೇನಂತೀವಿ ಇದನ್ನು ಕೂಡ ಆಗ್ಬೋದು. ಸೊ ನೀವು ಡೇಂಜರ್ ಆಗೋಕ್ಕೆ ವರ್ಷನ ಅಂದರೆ ಆಗೋಗ್ಬಿಟ್ಟಿದೆ. ಇವಾಗ ಆಲ್ರೆಡಿ ಫೀವರ್ ಬಂದಿದೆ, ಬಟ್ ನೀವೇನಾದರೂ ಕರ್ಕೊಂಡೋಗೋದೇನಾದರೂ ಮಿಸ್ ಮಾಡಿದ್ರಿ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಜೊತೆಗೆ ನೀವೇನೇ ಆದ್ರೂ ಪ್ಲೇಟ್ಲೆಟ್ ಕಮ್ಮಿಯಾಗಿ ಬ್ಲಡ್ ಏನಾದರೂ ಕಮ್ಮಿ ಆಯಿತು ಅಂತಂದರೆ ನೀವು ಬ್ಲಡ್ನ ಬೇರೆ ನಾಯಿಂದ ತೊಗೊಬೇಕಾಗುತ್ತೆ. ಅದು ನಿಮಗೆ ಡಾಕ್ಟರ್ ಹೇಳ್ತಾರೆ ಎಷ್ಟು kg ಇರೋ ಡಾಗ್ಸು. ಅವಾಗ ತುಂಬ ಪರದಾಡಬೇಕಾಗುತ್ತೆ. ನಮ್ಮ ಥರ ಈಸಿಯಾಗಿ ಸಿಗಲ್ಲ ನಾಯಿಗಳ ಬ್ಲಡ್ಗಳು. ಸೊ ಅಂಥ ವರ್ಸ್ ಕಂಡೀಷನ್ಗೆ ಹೋಗ್ಬೇಡಿ. ಫಸ್ಟು ಹಾಸ್ಪಿಟಲ್ಗೆ, ನಿಯರ್ ಬೈ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ. ಈಗ ನಿಮಗೆ ಇಷ್ಟೆಲ್ಲ ಹೇಳಿದೆ ನಾನು, ಆದರೂ ನಿಮಗೆ ಟಿಕ್ ಫೀವರ್ ಅಂತ ಡೌಟ್ ಇರುತ್ತೆ. ಟಿಕ್ ಫೀವರ್ ಬಂದಿದೆಯಾ, ಪಾರ್ವೋ ವೈರಸ್ ಬಂದಿದೆಯಾ, ಈ ಥರ ಯಾವ್ಯಾವ ಡಿಸೀಸ್ ಬಂದಿದೆಯಾ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ಲ, ನಿಮಗೆ ಗೊತ್ತಾಗ್ತಿರಲ್ಲ. ಸೊ ನೀವೇನು ಮಾಡ್ಬೋದು, ಅವಾಗ ಡಾಕ್ಟರು ಡಯಾಗ್ನೋಸಿಸ್ ಮಾಡ್ತಾರೆ. ಅವರು ಕೂಡ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಈಗ ಕಂಪ್ಲೀಟ್ ಬ್ಲಡ್ ಸೆಲ್ಸ್ ಅಂತ ಕೇಳ್ತೀರಾ ನೀವು, CBC ಅಂತ, ಅದನ್ನು ಚೆಕ್ ಮಾಡಿಸೋದಾಗಿರ್ಬೋದು, ಸ್ಮಿಯರ್ ಟೆಸ್ಟ್ ಆಗಿರ್ಬೋದು, ಜೊತೆಗೆ ಟಿಕ್ ಫೀವರ್ ಟೆಸ್ಟ್ ಅಂತಲೇ ಬರುತ್ತೆ. ಈ ಥರ ಟೆಸ್ಟ್ಗಳನ್ನ ನೀವು ಮಾಡಿಸಿ ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ. ಯಾವುದೋ ನಾನೇ ಹೇಳಿರ್ಬೋದು, ಬೇರೆ ಯಾರು ಹೇಳಿರ್ಬೋದು, ಡೈರೆಕ್ಟಾಗಿ ನೋಡಿ ಮೂಗಲ್ಲಿ ರಕ್ತ ಹೊಂದಿದ ತಕ್ಷಣ ಟಿಕ್ ಫೀವರ್ ಅಂತ ಅಂದ್ಕೊಳೋದು ದೊಡ್ಡ ತಪ್ಪು. ಡಯಾಗ್ನೋಸಿಸ್ ಮಾಡಿಸ್ಲೇಬೇಕು. ನೀವು ಯಾವುದೇ ಆಗಲಿ ಮಾಡಿಸ್ಲೇಬೇಕು. ಕಂಪ್ಲೀಟಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. CBC ಮಾಡಿಸೋರೆ ನಿಮಗೆ ಅದ್ರಾಗ ಏನೇನಾಗಿರುತ್ತೆ, LHCS ಇರ್ಬೋದು, ಬೇಬಿಚಿಯೋಸ್ ಆಗಿರ್ಬೋದು, ಅನಾಪ್ಲಾಸ್ಮೋಸಿಸ್ ಆಗಿರ್ಬೋದು, ಇದರಲ್ಲಿ ಯಾವುದು ಅಂತ ಬರುತ್ತೆ. ಮೇಯ್ನಾಗಿ ಇಂಡಿಯಾದಲ್ಲಿ ಬರೋದು ಟಿಕ್ ಫೀವರು ಇದರಿಂದನೇ. ಸೊ ನೀವು ಕನ್ಫರ್ಮ್ ಮಾಡ್ಕೊಬೋದು. ಅವಾಗ ಪ್ಲೇಟ್ಲೆಟ್ ಕೌಂಟ್ ಎಷ್ಟಿದೆ ಅಂತಲೂ ಕನ್ಫರ್ಮ್ ಮಾಡ್ಕೊಬೋದು ನೀವು ಅವಾಗ. ಈಗ ನೆಕ್ಸ್ಟು ಟ್ರೀಟ್ಮೆಂಟ್ ಏನು ಮಾಡ್ಬೋದು ಅಂತ ಒಂದು ಓವರ್ವ್ಯೂ ಕೊಡ್ತೀನಿ. ಬಟ್ ಇದೇ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓವರಾಗಿ ಏನಾದರೂ ತುಂಬ ಜಾಸ್ತಿ ಆದಾಗ ಬ್ಲಡ್ನ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ, ಮತ್ತು IV ಫ್ಲೂಯಿಡ್ಸ್ನ ಹಾಕ್ತಾರೆ. ಸ್ಟಾರ್ಟಿಂಗಲ್ಲಿ ಏನಾಗ್ತಾರೆ, ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಅಂದರೆ ಪ್ಲೇಟ್ಲೆಟ್ ಇನ್ಕ್ರೀಸ್ ಆಗೋಕ್ಕಿರ್ಬೋದು, ಅದಕ್ಕೊಂದು ಸ್ವಲ್ಪ ಸ್ಟ್ರೆಂತ್ ಬರೋದಕ್ಕಾಗಿರ್ಬೋದು, ಈ ಥರದಕ್ಕೆ ಒಂದು ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ಗಳು ಕೊಡ್ತಾರೆ. ಬಟ್ ಅದೇನು ಕೋರ್ಸ್ ಡ್ಯೂರೇಷನ್ ಹೇಳಿರ್ತಾರೋ, 5 ಡೇಸ್ ಹೇಳಿರ್ಬೋದು, 4 ಡೇಸ್ ಹೇಳಿರ್ಬೋದು, 3 ಡೇಸ್ ಹೇಳಿರ್ಬೋದು, ಇದನ್ನು ಒಂದು ಸ್ವಲ್ಪ ಚೆನ್ನಾಗಾಗ್ಬಿಡ್ತು ನಮ್ಮ ನಾಯಿ ಊಟ ತಿಂತಾ ಇದೆ ಅಂತ ಅಂದ್ಬಿಟ್ಟು ನೀವೇನೋ ಸ್ಟಾಪ್ ಮಾಡ್ರೆ ನಾಯಿನ ಬೇಗ ಕರ್ಕೊಂಡ್ಬಿಡ್ತೀರಾ. ಸೊ ಅದೇನು ಕೋರ್ಸ್ ಇದೆಯೋ ಟೈಮು ಡ್ಯೂರೇಷನು ಅಂಥ ದಿನ ಮಾತ್ರ, ಅಷ್ಟು ದಿನ ಮಾತ್ರ ಕರ್ಕೊಂಡೋಗೋದು ಮಿಸ್ ಮಾಡೋಕೆ ಹೋಗ್ಬೇಡಿ. ಮತ್ತು ಕೊಟ್ಟಿರೋಂಥ ಸಪ್ಲಿಮೆಂಟ್ಸ್ ಏನೇ ಇರ್ಬೋದು, ಯಾವುದೋ ಒಂದು ಟಾನಿಕ್ಸ್ ಇರ್ಬೋದು, ಟಾನಿಕ್ಸ್ಗಳು ಕೊಡ್ತಾರೆ, ಮಾತ್ರೆಗಳು ಕೊಡ್ತಾರೆ, ಮಾತ್ರೆಗಳ ಮುಖಾಂತರ ಜಾಸ್ತಿ ಮಾಡ್ತಾರೆ, ಈ ಪರಂಗೆರೆಸ ಆ ಥರ ಏನೇನು ಇರುತ್ತೋ ಪ್ರತಿಯೊಂದು ನೀವು ಸ್ಕಿಪ್ ಮಾಡ್ದಿಲ್ದಂಗೆ ಕೊಡಬೇಕಾಗುತ್ತೆ. ಯಾವಾಗಲೂ ಕೂಡ ಡಾಕ್ಟರ್ನ ರೆಕಮೆಂಡಬಲ್ ಮಾತ್ರನೇ ಕೊಡಿ. ಯಾರೇ ಹೇಳಿದ್ರು ಇದನ್ನು ಕೊಟ್ವಿ ನಮ್ಮ ನಾಯಿಗೆ ಟಿಕ್ ಫೀವರ್ ಹೋಯ್ತು ಅಂತ ಹೇಳಿದ್ರು ಕೂಡ ಕೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಒಂದು ಮನುಷ್ಯರು ಒಬ್ಬರು ಬೇರೆ ನಾನೇ ಬೇರೆ ಆ ಥರ ಹೆಂಗಿರುತ್ತೋ ನಾಯಿ ಕೂಡ ಅದೇನೆ. ಒಂದಕ್ಕೆ ಸೆಟ್ ಆದಂಗೆ ಇನ್ನೊಂದಕ್ಕೆ ಸೆಟ್ ಆಗಲ್ಲ. ಇಮಿಡಿಯೇಟ್ ರಿಯಾಕ್ಷನ್ ಆಗಿಬಿಟ್ಟು ನಾಯಿ ಅಲ್ಲೂ ಕೂಡ ಸತ್ತೋಗೋಂಥ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಟ್ರೈ ಮಾಡಿ. ಈಗ ಇಷ್ಟೆಲ್ಲ ನೋಡಿದ್ರೆ ನೀವು ಡಾಕ್ಟರಿಂದ ಏನು ಸಪೋರ್ಟ್ ಬೇಕು ಪ್ರತಿಯೊಬ್ಬರಿಂದ ನೀವು ತೊಗೊಂಡ್ರಿ. ಬಟ್ ನೀವೇನು ಮಾಡಬೇಕು ಅಂತ ಮನೇಲಿ ಡೌಟ್ ಬಂದಿರುತ್ತೆ. ಮನೇಲಿ ಏನು ಮಾಡಬೇಕು ಅಂದರೆ ಫಸ್ಟು ಫ್ರೆಶ್ ವಾಟರ್ನ ಇಡಿ ಅದಕ್ಕೆ ಕುಡಿಯೋಕ್ಕೆ. ಮತ್ತು ಸ್ಟ್ರೆಸ್ ಫ್ರೀ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ಇವಾಗ ಹೋಗಿ ಹಿಂಸೆ ಕೊಡೋದಲ್ಲ, ಅದ್ರ ಪಾಡ್ಗೆ ಅದನ್ನು ಬಿಡಿ. ಸ್ವಲ್ಪ ಡಾರ್ಕ್ ರೂಮ್ ಇದ್ದರೆ ಅವಗೂ ಕೂಡ ಬೆಸ್ಟು. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಇನ್ನೊಂದು ಅದಕ್ಕೆ ಊಟ ಏನು ಕೊಡ್ತೀರಾ ಅದು ಈಸಿಯಾಗಿ ಡೈಜೆಸ್ಟ್ ಆಗಬೇಕು. ಅಂದರೆ ಯಾವ್ಯಾವುದೋ ಅನ್ನ ಕೊಡ್ತಿರ್ತೀರಾ, ಈ ನಾರ್ಮಲ್ ಟೈಮಲ್ಲಿ ಕೊಡಿದ್ರೆ ಬೆಸ್ಟು. ಬಟ್ ಆ ಟೈಮಲ್ಲಿ ಏನು ಕೊಡಬೇಕಂದ್ರೆ ಈಸಿಯಾಗಿ ಡೈಜೆಸ್ಟೇಬಲ್ ಆಗಿರೋಂಥ ಎಗ್ಸ್ ಆಗಿರ್ಬೋದು, ಆ ಥರ ನೀವು ಕೊಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ತಿನ್ನೋದು ಇಲ್ಲ, ಬಟ್ ಏನು ಚೂಸ್ ಮಾಡ್ತಾವೋ ಅದನ್ನು ಮಾತ್ರ ಕೊಟ್ಕೊಂಡು ಬನ್ನಿ. ಜೊತೆಗೆ ಪ್ರಿವೆನ್ಷನ್ ಹೇಳ್ತೀನಿ. ಅಂದರೆ ಪ್ರಿವೆನ್ಷನ್ ನೀವು ಆಲ್ರೆಡಿ ನೋಡಿರ್ತೀರಾ. ಪಾರ್ಕ್ ಹೋಗಬಾರ್ದು, ಆಚೆ ಕರ್ಕೊಂಡು ಹೋಗಬಾರ್ದು, ಇವೆಲ್ಲ ಕಂಪ್ಲೀಟ್ಲಿ ಮಾಡ್ತೀರಾ. ಜೊತೆಲಿ ಏನಂತಂದರೆ ಮನೇಲಿ ಏನಾದರೂ ವಾಶ್ ಮಾಡಬೇಕಂದ್ರೆ ಇಂಥ ಡಿಸೀಸ್ ಏನಾದರೂ ಬಂದಾಗ ಕೆನಲ್ ವಾಶ್ಗಳನ್ನ ಯೂಸ್ ಮಾಡಿ. ಈ ಲೈಸಾಲು ಆ ಥರ ಎಲ್ಲ ಯೂಸ್ ಮಾಡೋಕೆ ಹೋಗಬೇಡಿ. ಕೆನಲ್ ವಾಶು ಆ ಥರನೇ ಬರುತ್ತೆ. ಮನೇನ ನೀಟಾಗಿ ಇಟ್ಕೊಬೇಕು. ಮನೆ ಒಳಗಡೆ ಬರೋಂಥವ್ರು ಚಪ್ಪಲಿನ ಆಚೆನೇ ಬಿಟ್ಬಿಟ್ಟು ಬರೋಕ್ಕೆ ಹೇಳಿ. ಅದನ್ನು ಸ್ಮೆಲ್ ಮಾಡಬಾರ್ದು. ಅದು ಸ್ಮೆಲ್ ಮಾಡಿದ್ರೆ ಇದೊಂದೇ ಬರಲ್ಲ, ಇದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬೇರೆ ಕಾಯಿಲೆ ಕೂಡ ಬರ್ಬೋದು. ಸೊ ಇಷ್ಟೆಲ್ಲ ನೋಡಿದ್ರಲ್ಲ, ಈ ಥರ ಪ್ರಿವೆನ್ಷನ್ ಮಾಡ್ಕೊಂಬನ್ನಿ. ಮತ್ತು ಇನ್ನೂ ಹೆಂಗೆ ಚೆಕ್ ಮಾಡ್ಕೊಬೋದು ಈ ಟಿಕ್ಸ್ ಬರ್ದಿಲ್ದಂಗೆ ಅಂತಂದರೆ ಪ್ರತಿ 15 ದಿನಕ್ಕೊಂದ್ಸತಿ ಬಾಡಿ ಫುಲ್ಲು ವಾಶ್ ಮಾಡಿದಾಗ ನೀಟಾಗಿ ಬ್ಲೋ ಮಾಡಿದಾಗ ನಿಮ್ಗೆ ಕಾಣಿಸುತ್ತೆ ಸ್ಪಾಟು. ಆ ಟಿಕ್ಸ್ ಏನಾದರೂ ಸ್ಪಾಟ್ ಆಗಿರೋ ಹಿಡಬಾತ್ ಆಗಿರ್ಬೋದು, ಸ್ಪಾಟ್ ಆನ್ ಆಗಿರ್ಬೋದು, ಈ ಥರ ಟ್ರೈ ಮಾಡಿ. ಜೊತೆಗೆ ನಮ್ಮ ನ್ಯಾಚುರಲ್ ಅಂದರೆ ಬೇವಿನ ಸೊಪ್ಪು ಇದೆಯಲ್ಲ, ಬೇವಿನ
ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ರುಬ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಗೊಳೆ ಅದು ಏನು ಬರುತ್ತೋ ಮಸಾಜ್ ಮಾಡಿ ಬಿಸಿಲಲ್ಲಿ ಬಿಟ್ಟು ನೀಟಾಗಿ ಸ್ನಾನ ಮಾಡಿಸಿ. ಇವೆಲ್ಲ ನ್ಯಾಚುರಲ್ ಮೆಥಡು, ಜೊತೆಗೆ ಇಂಪಾರ್ಟೆಂಟ್ ಕೂಡ. ಇದನ್ನು ಒಂದ್ಸತಿ ಮಾಡಿಸಿದ್ರೆ ಹೊರಟೋಗುತ್ತಾ ಅಂತ ಕೇಳೋರಿಗೆ, ಒಂದ್ಸತಿ ಮಾಡಿಸಿದ್ರೆ ಯಾವುದು ಹೋಗಲ್ಲ, ಒಂದ್ಸತಿ ಮಾತ್ರ ತಿಂದರೆ ನಮಗೆ ಹೋಗಲ್ಲ, ಇನ್ನು ಅವಕ್ಕೆ ಹೋಗುತ್ತಾ. ಪ್ರತಿ ಸರಿ ಅಂದರೆ ನೀವು ಯಾವಾಗ ಮಾಡ್ತೀರಿ ಇವೆಲ್ಲ ಹೆಲ್ತ್ ರೀಸನ್ಸ್ಗಳು. ಜೊತೆಗೆ ಅರಿಶಿನ ಪುಡಿ ಮತ್ತು ಕೊಕೊನಟ್ನ ಮಿಕ್ಸ್ ಮಾಡಿ ಕೊಡೋದೇ ಇರ್ಬೋದು, ಇವೆಲ್ಲ ಗೋಲ್ಡನ್ ಪೇಸ್ಟ್ ಅಂತ ಅಂತೀವಿ. ಇವೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೂಡ. ಸೊ ನೀವೇನಾದರೂ ಈ ವಿಡಿಯೋ ನೋಡಿ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಯುವ ಪ್ರಪಂಚನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಿ, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಯಿಂದ ನೀವೇನು ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಮರೆಯೋಕ್ಕೆ ಹೋಗ್ಬೇಡಿ ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ.